ನಿಮಗೆ ಮೇಜರಾಗಿ ಎರಡು ಡಿಫ್ರೆನ್ಸ್ ನೋಡ್ಬೋದು ಈ ಬೈಕಲ್ಲಿ. ನೋರಿಫಾಮ್ ಕಂಪನಿ, ನೋರಿಫಾಮ್ ಇಂಡೋನೇಷಿಯನ್ ಬ್ರ್ಯಾಂಡ್. ಸೊ ಗುಡ್ ಈವ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ಇದೊಂದು ಟ್ರಾವೆಲ್ ವಿಡಿಯೋ ಅಲ್ಲ, ಒಂದು ಬೈಕಿಗೆ ಎಷ್ಟೆಲ್ಲ ಮಾಡಿಫಿಕೇಷನ್ಸ್ ಮಾಡಿದ್ದೀನಿ, ಏನೆಲ್ಲ ಚೇಂಜಸ್ ಮಾಡಿದ್ದೀನಿ. ಹಾಗೆ ಇದೊಂದು ಹೊಸ ಹೆಲ್ಮೆಟ್ ತೊಗೊಂಡಿದ್ದೀನಿ, ಹೆಲ್ಮೆಟ್ ವಿತ್ ಒಂದು ಗಾಗಲ್ಸ್ ತೊಗೊಂಡಿದ್ದೀನಿ, ಅದರಲ್ಲಿದೆ. ಅದನ್ನ ತೋರಿಸ್ತೀನಿ. ಎಷ್ಟಾಯಿತು ಈ ಹೆಲ್ಮೆಟಿಗೆ, ಏನು ಹೇಗೆ ಕತೆ, ಎಲ್ಲಿಂದ ತಗೊಂಡೆ, ಮತ್ತು ಬೈಕಿಗೆ ಏನೆಲ್ಲ ಹಾಕಿದ್ದೀನಿ, ಆ ಒಂದು ಕಾನ್ಸೆಪ್ಟ್ಸನ್ನೆಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನನ್ನ ಬೈಕ್ ಇಲ್ಲಿದೆ. ಸೊ ನಿಮಗೆ ಮೇಜರಾಗಿ ಎರಡು ಡಿಫ್ರೆನ್ಸ್ ನೋಡ್ಬೋದು ಈ ಬೈಕಲ್ಲಿ. ಒಂದು ಎಕ್ಸಾಸ್ಟ್ ಆ್ಯಂಡ್ ಅನದರ್ ಒನ್ ಟೈಲ್ ಟೈಡಿ ವಿತ್ ಫೆಂಡರ್. ಸೊ ಫಸ್ಟ್ ಥಿಂಗ್ ನಾವು ಫೆಂಡರ್ ಬಗ್ಗೆ ಮಾತಾಡೋದಾದರೆ, ಇದು ಎಕ್ಸ್ಪಲ್ಸಿಗೆ ರ್ಯಾಲಿ ಫೆಂಡರ್ ಅಂತ ಹೇಳ್ತಾರೆ. ಸೊ ಇದು ನೋಡ್ಬೋದು, ಈ ಲುಕ್ಕು ಫುಲ್ಲು ಇಲ್ಲಿ ತನಕ ಬೀಕಿದೆ. ಸೊ ಇನ್ಸ್ಟಾಲೇಷನ್ ಏನಿದೆ ಇದರದ್ದು ಅಷ್ಟೇನು ಕಿರಿಕಿಲ್ಲ, ತುಂಬ ಹೊತ್ತು ತಗೊಳ್ಳಲ್ಲ. ಕೆಲವೊಂದು ಮಾಡ್ಸ್ ಮಾಡಲಿಕ್ಕಿರ್ಬೋದು. ಟಾಕ್ ಏನು ಟೈಲ್ ಟೈಡ್ ಇತ್ತು, ಅದನ್ನು ಮೇಯ್ನಾಗಿ ತೆಗಿಬೇಕು. ಮತ್ತು ಇನ್ನೊಂದು ಇದರಲ್ಲಿ ಮೇಯ್ನ್ ಸ್ಟಾಕ್ ಬ್ರೇಕ್ ಲೈಟ್ ಏನು ಬರ್ತಿತ್ತು, ಅದನ್ನು ಸ್ವಲ್ಪ ಕಟ್ ಪೀಸ್ ಎಲ್ಲ ಮಾಡಿ ಇದಕ್ಕೆ ಇಲ್ಲಿ ಈಗ ಇದಾಕಿದ್ದಾರೆ. ಈ ಏನು ಹೇಳಿದ್ರು ರಬ್ಬರ್ ಟ್ಯೂಬು, ಅದರಲ್ಲಿ ಈಗ ಈ ಕವರ್ ಮಾಡಿದ್ದಾರೆ ಅಷ್ಟೇ. ಇದು ಜಸ್ಟ್ ಕ್ಲೀನ್ ಕಾಣಲಿಕ್ಕೆ ಅಷ್ಟೇ ಇದನ್ನು ಕವರ್ ಮಾಡಿದ್ದಾರೆ. ಅದನ್ನು ಕವರ್ ಮಾಡಿ ಮೇಲೆ ಇದನ್ನು ಸಿಕ್ಸುವಂಥದ್ದು. ಹಾಗೆ ನೋಡೋದಾದರೆ ಇದೊಂದು ಟೈಲ್ ಟೈಡಿ, ಎಂಡ್ಯೂರೋ ಟೈಲ್ ಟೈಡಿ ಅಂತ ಹೇಳ್ತಾರೆ. ಸೊ ಇದಕ್ಕೆ ಇಲ್ಲಿ ಎರಡು ಕ್ಲ್ಯಾಂಪು ನಿಮಗೆ ಇಲ್ಲಿ ಕಾಣಿಸಲ್ಲ ಕ್ಲಿಯರಾಗಿ. ಇಲ್ಲಿ ಎರಡು ಕ್ಲ್ಯಾಂಪ್ ಇದೆ, ನಿಮಗೆ ಈ ವಿಡಿಯೋದಲ್ಲಿ ಸೈಡಲ್ಲಿ ನೋಡ್ತಿರ್ಬೋದು. ಅದು ಆ ಕ್ಲ್ಯಾಂಪ್ ಮಾಡಬೇಕು. ಆ ಕ್ಲ್ಯಾಂಪ್ ಮಾಡಿದರೆ ಈ ಟೈಲ್ ಟೈಡಿಯನ್ನು ಕುತ್ಕೊಡಿಸ್ಬೋದು, ಟೈಲ್ ಟೈಡಿ. ಸೊ ಅದಕ್ಕೆ ಒಟ್ಟಿಗೆ ಇಲ್ಲಿ ಇಂಡಿಕೇಟರ್, ಅದಕ್ಕೆ ಆಪ್ಷನ್ ಬಂದಿದೆ. ಇದರಲ್ಲಿ ಒಂದು ಸ್ವಲ್ಪ ತೂತಿದೆ, ಅದರಲ್ಲಿ ಆ ಇಂಡಿಕೇಟರ್ನ ಸಣ್ಣ ಮಿನಿಯೇಚರ್ ಇಂಡಿಕೇಟರ್ ಕುತ್ಕೊಳಿಸ್ಬೋದು. ಇಂಡಿಕೇಟರ್ ಆನ್ ಮಾಡಿದರೆ ಹೀಗೆ ಕಾಣ್ತದೆ, ಮಿನಿಯೇಚರ್ ಲೈಟ್ ಅಂತೇಳಿ ಸೈಕ್ ಕಾಣ್ತದೆ ಇದಕ್ಕೆ. ಈ ಫೆಂಡರ್ ಬಂದುಬಿಟ್ಟು ನಾನು ಉಜಿರೆಯಲ್ಲಿ ಒಂದು ಹೆಲ್ಮೆಟ್ ವಿಘ್ನೇಶ್ ಅಂತೇಳಿ ಒಂದು ಸ್ಟೋರ್ ಇದೆ, ಆ ಸ್ಟೋರಲ್ಲಿ ಹಾಕ್ಸಿದ್ದು. ಬೆಳಿಗ್ಗೆ 9 ಗಂಟೆಗೆ ಹೋಗಿದ್ದೆ, ಸಂಜೆ ತನಕ ಇದೇ ಕೆಲಸ ಆಯಿತು. ಕರೆಂಟ್ ಇರಲಿಲ್ಲ, ಹೋದ ದಿನವೇ ಕರೆಂಟ್ ಇರಲಿಲ್ಲ. ಸೊ ಅಲ್ಲಿರೋ ಅವರು ಇನ್ವರ್ಟ್ರಿಂದನೇ ಎಲ್ಲ ನಮಗೆ ಕೂತ್ಕೊಳಿಸಿದ್ದು. ಸೊ ಇದು ಫೆಂಡರ್ ಬಂದುಬಿಟ್ಟು ನನಗೆ 1250 ಆಯಿತು ಫೆಂಡರಿಗೆ. ಸೊ ಫಿಟ್ಟಿಂಗ್ ಚಾರ್ಜಸ್ ಎಲ್ಲ ಸೇರಿ 1700 ಆಯಿತು. ಸೊ ಈ ಟೈಲ್ ಟೈಡಿ ಏನಿದೆ ಇದು 1000 ಚಿಲ್ಲರೆ ಒಳಗೆ ಸಿಕ್ತು. ಮತ್ತು ಈ ಇಂಡಿಕೇಟ್ರಿಂದ 500 ಚಿಲ್ಲರೆ ಒಳಗೆ ಸಿಕ್ತು. ಸೊ ಟೋಟಲಾಗಿ 1500. ಸೊ ದ ಸೆಕೆಂಡ್ ಥಿಂಗ್ ಮಾತಾಡೋದಾದರೆ ಎಕ್ಸಾಸ್ಟ್. ಎಸ್, ದಿಸ್ ಈಸ್ ಅ ನೋರಿಫಾಮ್ ಕಂಪನಿ, ನೋರಿಫಾಮ್ ಇಂಡೋನೇಷಿಯನ್ ಬ್ರ್ಯಾಂಡ್, ನಾಕ್ಟಸ್ T5 ಅಂತೇಳಿ. ಇದರಲ್ಲಿ ತುಂಬ ಹಲವಾರು ಪ್ರಾಡಕ್ಟ್ಗಳಿವೆ. ಅಂದರೆ ಈ ನೋರಿಫಾಮಿಯಲ್ಲಿ ನಾಕ್ಟಸ್ T5 ಆಗಲಿ, ನಾಕ್ಟಸ್ T1, ರಾಕೆಟ್ 4, ರಾಕೆಟ್ 1, ಬೋರ್ ಅಪ್ ಸಮಥಿಂಗ್ ತುಂಬ ಇದೆ. ಒಂದು 12 ಪ್ರಾಡಕ್ಟ್ಸ್ ಇದೆ ಇದರಲ್ಲಿ. ಇದು ನಾಕ್ಟಸ್ T5 ಸ್ವಲ್ಪ ನನಗೆ ಕಮ್ಮಿ ಸಿಕ್ತಾ ಅಂತೇಳಿ ನಾನು ಇದನ್ನು ಪ್ರಿಫರ್ ಮಾಡಿದೆ. ಸೊ ಇದು ಬಂದುಬಿಟ್ಟು ಆಟೋನಿಟಿಯಲ್ಲಿ, ಬೆಂಗಳೂರು ಆಟೋನಿಟಿ ಏನಿದೆ ಅಲ್ಲಿ ಪರ್ಚೇಸ್ ಮಾಡಿದ್ದು. ಇದು ನನಗೆ 14,500ಗೆ ಹತ್ರ ಆಯಿತು. ಡಿಸ್ಕೌಂಟಲ್ಲಿ 13,000 ಸಿಕ್ತು. ಸೊ ಇದು ಈ ಎಂಡ್ಯೂರೋ ಟೈಲ್ ಟೈಡಿ ಇದು ಇಂಡಿಕೇಟರ್ ಏನು ನೋಡ್ತಿದ್ರಿ ಅದು ಒಟ್ಟಿಗೆ ತಗೊಂಡದ್ದು. ಸೊ ಟೋಟಲ್ ಸೇರಿ 15,000 ಆಯ್ತು ನನಗೆ ಅಲ್ಲಿ. ಎಕ್ಸಾಸ್ಟ್ನ ಇನ್ಸ್ಟಾಲೇಷನ್ ಬಗ್ಗೆ ಮಾತಾಡೋದಾದರೆ, ಇಲ್ಲೇನು ನೀವು ಈ ಕ್ಲ್ಯಾಂಪ್ ನೋಡ್ತಿದ್ದೀರಾ, ಅದೊಂದು ವೆಲ್ಡಿಂಗ್ ಶಾಪಲ್ಲಿ ನಾನೊಂದು ಬೇಕಾದ ಹಾಗೆ ಫಿಟ್ಟಿಂಗ್ ಮಾಡಿಸ್ಕೊಂಡು ಬಂದೆ. ಸೊ ಉಳಿದದೆಲ್ಲ ನಾನೇ ಮನೆಯಲ್ಲೇ ಫಿಟ್ಟಿಂಗ್ ಮಾಡಿದೆ. ಇದೊಂದು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ನೋರಿಫಾಮ್ ಇದು ನೋಡ್ಬೋದು. ಇಲ್ಲಿಂದನೇ ಡೈರೆಕ್ಟ್ ಅಲ್ಲಿ ತನಕ ಒಂದು ಫುಲ್ಲು ಬೇರೆಯೇ ಚೇಂಜ್ ಇದೆ, ಸೆಟ್ಟೇ ಚೇಂಜ್. ಸೊ ಇಲ್ಲಿಂದ ಹೆಡ್ಡರಿಂದ ಬಂದು ಇಲ್ಲಿ ತನಕ ಒಂದು ಕಟ್ ಪೀಸ್ ಇದೆ. ಸೊ ಅದರಿಂದ ನೆಕ್ಸ್ಟ್ ಇನ್ನೊಂದು ಕಟ್ ಪೀಸ್. ಸೊ ಇದರಲ್ಲಿ ಆಕ್ಸಿಜನ್ ಸೆನ್ಸರಿಗೆ ಏನು ಇದು ಕ್ಲ್ಯಾಂಪ್ ಅಂದರೆ ಈ ಬೋಲ್ಟ್ ಏನು ಫಸ್ಟೇ ಕೊಟ್ಟಿದ್ದರು. ಮೊದಲು ಬರ್ತಾ ಎಕ್ಸಾಸ್ಟಲ್ಲಿ ಅದರಲ್ಲಿ ಇರಲಿಲ್ಲ, ಅದನ್ನು ಬೇರೆಯೇ ವೆಲ್ಡ್ ಮಾಡಬೇಕಾಗಿತ್ತು. ಸೊ ಇದರಲ್ಲಿ ಆ ಕಿರಿಕಿರಲಿಲ್ಲ, ಡೈರೆಕ್ಟಾಗಿ ಫಿಟ್ ಆಯಿತು. ಇದನ್ನು ನೋಡ್ಬೋದು ನೀವು ಇಲ್ಲಿ ಸ್ವಲ್ಪ ಒಂದು ಎಕ್ಸ್ಟೆಂಡರ್ ಹಾಕಿದ್ದೀನಿ. ಎಕ್ಸ್ಟೆಂಡರ್ ಯಾಕಂದರೆ ಇದು ಎಕ್ಸ್ಟೆಂಡರ್ ಹಾಕಿದ್ರೆ ಫುಲ್ ಎಕ್ಸಾಸ್ಟ್ ಈಚೆ ಬಂದು ಪಿಲಿಯನ್ ಯಾರಾದರೂ ಕೂತ್ಕೊಂಡ್ರೆ ಗಾಡಿ ಕೆಳಗೋಗಿ ಈ ಕ್ಯಾಲಿಬರ್ ಏನಿದೆ ಅದಕ್ಕೆ ತಾಗುವ ಚಾನ್ಸಸ್ ಇರುತ್ತೆ. ಸೊ ಆ ರೀಸನ್ಗೋಸ್ಕರ ನಾನು ಈ ಎಕ್ಸ್ಟೆಂಡರ್ ಹಾಕಿದ್ದೀನಿ. ಸೊ ಓವರಾಲ್ ಲುಕ್ ನೋಡೋದಾದರೆ ಇನ್ಸೇನ್ ಆಗಿದೆ. ವಿತ್ ಯಾವುದು ಎಕ್ಸಾಸ್ಟ್ ವಿತ್ ರ್ಯಾಲಿ ಫೆಂಡರ್ ಸೈಕಾಗಿ ಕಾಣ್ತುಂಟು. ಎಕ್ಸಾಸ್ಟ್ ಏನಿದೆ ಇದರಲ್ಲಿ ಈಗ DB ಕಿಲ್ಲರ್ ಇಲ್ಲ, DB ಕಿಲ್ಲರ್ ತೆಗೆದಿದ್ದೀನಿ, ಮನೇಲಿ ಇಟ್ಟಿದ್ದೀನಿ. ಸೊ ಈ ರಾ ಸೌಂಡ್ ಕೇಳಿ ಒಮ್ಮೆ. ಸೊ ಇದು ಐಡಲಲ್ಲಿರೋ ಸೌಂಡು. ಸೊ ರೈಸ್ ಮಾಡ್ತೀನಿ ಸ್ವಲ್ಪ. ಸೊ ಇದಾಗಿತ್ತು ನೋರಿಫಾಮಿಯ ಎಕ್ಸಾಸ್ಟ್. ಇದು ನೋರಿಫಾಮಿಯ ಎಕ್ಸಾಸ್ಟ್ ಏನಿದೆ ಇದು ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡಬೇಕಂತಿದ್ದೀನಿ. ಒಂದು ಮೈಕ್ ಬಂದ ಮೇಲೆ ಅದರೊಂದು ಕ್ಲಿಯರ್ ರಾ ವೀಡಿಯೋ ಹಾಕ್ತೀನಿ ಅಂತ ಇದ್ದೀನಿ. ನೋಡೋಣ
ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಮಾಡ್ತೀನಿ. ಸೊ ದೆನ್ ಥರ್ಡ್ ಥಿಂಗ್ ಏನಂದರೆ ಒಂದು ಹೊಸ ಹೆಲ್ಮೆಟ್ ತಗೊಂಡೆ ಅಂತ ಹೇಳಿದ್ದೆ. ಅದು ಯಾವುದು ಹೆಲ್ಮೆಟ್ ಅಂದರೆ ಸೊ ಇದೇ ಹೆಲ್ಮೆಟ್ ಎಕ್ಸಾರ್ ಕಡೆಯಿಂದ, ಇದು ಎಕ್ಸಾರ್ ಕಂಪೆನಿದು ಹೆಲ್ಮೆಟ್. ಸೊ ಇದು ಬಂದುಬಿಟ್ಟು ನನಗೆ ನಾನು ಝೀರೋ ಗ್ರಾವಿಟಿ, ಮಂಗಳೂರಿನ ಝೀರೋ ಗ್ರಾವಿಟಿ ಅಂಗಡಿಯಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದು. ಸೊ ಓವರಾಲ್ ಲುಕ್ ನೋಡ್ಬೋದು, ನಿಯಾನ್ ಕಲರಲ್ಲಿರೋ, ನಿಯಾನ್ ವಿತ್ ಎಲ್ಲೋ ಕಲರಲ್ಲಿ ಸೈಕಾಗಿದೆ. ಇದು ಎಸ್ ಸೈಜ್ ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು 7500, ಡಿಸ್ಕೌಂಟಲ್ಲಿ 7000 ಮಾಡಿಕೊಟ್ರು. ಜಸ್ಟ್ ಫಾರ್ ದ ಹೆಲ್ಮೆಟ್ 7000. ಈ ಗಾಗಲ್ಸ್ ಬೇರೆಯೇ, ಗಾಗಲ್ಸ್ ಈ ಫೆಂಡರ್ ಏನು ನಾ ಇಲ್ಲಿ ತೋರಿಸಿದರೆ ಅದೇ ಅಂಗಡಿಯಲ್ಲಿ ಇದನ್ನು ಪರ್ಚೇಸ್ ಮಾಡಿದೆ. ಸೊ 900 ರುಪೀಸ್ ಆಯಿತು, ಟೋಟಲಾಗಿ 7900 ನೋಡ್ಬೋದು. ಹೆಲ್ಮೆಟ್ ಸೈಕಾಗಿದೆ ವಿತ್ ಗಾಗಲ್ಸ್, ಅದು ಸೆಟ್ ಆಗಿದೆ. ಅದಕ್ಕೆ ಮ್ಯಾಚಿಂಗ್ ಆಗಿರೋ ಒಂದು ಗಾಗಲ್ಸ್ ತೊಗೊಂಡಿದ್ದೀನಿ. ರೈಡಿಂಗ್ ಮಾಡುವಾಗ ಸೈಕಾ ಕಾಣ್ತದೆ ಈ ಹೆಲ್ಮೆಟ್. ಇದರಲ್ಲಿ ವೈಸರ್ ಇರೋ ಕಾರಣ ಸ್ವಲ್ಪ ಕಾಸ್ಟ್ಲಿ ಆಯಿತು. ಇಲ್ಲಿ ವೈಸರ್ ಇರಲಿಲ್ಲ ಅಂದರೆ ಇದಕ್ಕೆ ಜಸ್ಟ್ 5600 700ಗೆ ಸಿಗ್ತದೆ ಈ ಹೆಲ್ಮೆಟ್. ಈ ವೈಸರ್ ಇದ್ದ ಕಾರಣ ನನಗೆ 7000ಗೆ ಅಪ್ರಾಕ್ಸಿಮೇಟ್ಲಿ ಆಯಿತು. ಸೊ ಆ ರೀಸನ್ಗೆ ಸ್ವಲ್ಪ ಕಾಸ್ಟ್ಲಿ ಬಿತ್ತು. ಸೊ ದ ಅನದರ್ ಥಿಂಗ್ ಮರ್ತುಬಿಟ್ಟೆ ಹೇಳಲಿಕ್ಕೆ, ಥ್ಯಾಂಕ್ ಯು ಗೈಸ್ ಫಾರ್ ಮೇಕಿಂಗ್ 100 ಸಬ್ಸ್ಕ್ರೈಬರ್ಸ್. ತುಂಬ ಖುಷಿ ಆಗ್ತಾ ಉಂಟು 100 ಸಬ್ಸ್ಕ್ರೈಬರ್ ಕ್ರಾಸ್ ಮಾಡಿದ್ದು. ಹತ್ರ 3 ವರ್ಷದಿಂದ ಹಿಂದೆಯಿಂದ ನಾನು ವೀಡಿಯೋ ಮಾಡ್ತಿದ್ದೆ, ಆದರೆ ಕನ್ಸಿಸ್ಟೆಂಟ್ ಇರಲಿಲ್ಲ. ಕೆಲವೊಂದು ವೀಡಿಯೋ ಆಗ್ತಿದ್ದೆ, ಕೆಲವೊಮ್ಮೆ ಆಸೆ ಬಿಡ್ತಿದ್ದೆ. ಎನಿವೇಸ್ 100 ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ಇದಾಗಿತ್ತು 3 ಅಪ್ಗ್ರೇಡ್ಸ್, ಅಂದರೆ 2 ಬೈಕ್ ಅಪ್ಗ್ರೇಡ್ಸ್, ಒಂದು ಹೆಲ್ಮೆಟ್. ಯಾವ ಹೆಲ್ಮೆಟ್ ಅಂತ ಹೇಳಿದೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ಹೀಗೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ದಿಸ್ ಈಸ್ ಟ್ರಾವೆಲರ್ ಸೈನಿಂಗ್ ಆಫ್.